ದಾಸನಪುರ ಪಿಡಿಒ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಪಂಚಾಯಿತಿಗೆ ಬೇಗ ಜಡಿದು ಪ್ರತಿಭಟನೆ. ದಾಸನಪುರ ಪಿಡಿಒ ವಿರುದ್ಧ ಪ್ರತಿಭಟನೆ ಕೇಳಿದ ಸಾರ್ವಜನಿಕರು ಪಿಡಿಒ ವಿರುದ್ಧ ದೂರನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾಸನಪುರ ಪಿಡಿಒ ಉಷಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಇರುವ ಸಾರ್ವಜನಿಕರು ಖಾತೆ ಹಾಗೂ ಡೆತ್ ಸರ್ಟಿಫಿಕೇಟ್ ಸೇರಿದಂತೆ ಹಲವು ದಾಖಲೆಗೆ ಮಾಡಲು ಲಂಚ ಕೇಳ್ತಾ ಇರುವ ಆರೋಪ. ಹಣ ಒಂದೇ ಒಂದು ಫೈಲ್ ಮುಂದೆ ಸಾಗೋದಿಲ್ಲ. ಇಂತಹ ಪಿಡಿಒ ತಕ್ಷಣ ಸಸ್ಪೆಂಡ್ ಮಾಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಇಒ ಜೋಸೆಫ್ ಭೇಟಿ ನೀಡಿ 10 ದಿನದಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಪಿಡಿಒ ವಿಷಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಇರುವ ಸಾರ್ವಜನಿಕರು. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಶಾಪ್ ಪವರ್ ಟಿವಿ, ಬೆಂಗಳೂರು. ಪಿಡಿಒ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿರೋದು, ಕೆಲವೊಂದು ಆರೋಪಗಳನ್ನು ಮಾಡಿರುವಂಥದ್ದು, ತಮ್ಮ ಕಾಲಿಗೂ ಕೂಡ ಬಿದ್ದು ಅವರು ಮದುವೆಯನ್ನು ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ? ಈಗ ಈ ಪರ್ಟಿಕ್ಯುಲರ್ ಪಿಡಿಒ ಮೇಲೆ ಇವರು ಉಷಾ ಅಂತ, ಸೊ ಅವ್ರ ಮೇಲೆ ಈ ಹಿಂದೆನೂ ಕೂಡ ಹಲವಾರು ಆಪಾದನೆಗಳು ಬಂದಿದೆ. ಅದ್ರ ಬಗ್ಗೆ ನಾವು ಕೂಡ ವರದಿಗಳನ್ನ ನಾವು ಜಿಲ್ಲಾ ಪಂಚಾಯತಿ ಕಳಿಸಿದ್ದೀವಿ. ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಸಿಇಒ ಸಾಹೇಬರು ಕೂಡ ಸರ್ಕಾರದ ಹಂತಕ್ಕೆ ಅದನ್ನು ವರದಿನ ಕೊಟ್ಟಿದ್ದಾರೆ. ಅದು ತನಿಖೆ ಹಂತದಲ್ಲಿ ಇದೆ, ಪ್ರೋಸೆಸ್ಸಲ್ಲಿ. ಇನ್ನು ಮೀನ್ವೈಲು ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಪಂಚತಂತ್ರ 2 ವ್ಯವಸ್ಥೆ ಅಂದರೆ ಈ ಖಾತಾ ಕೊಡುವಂಥದ್ದು ಈ ಸ್ವತ್ತು 2 ಅಂತ ಲಾಂಚ್ ಮಾಡಿದ್ದೀವಿ. ಅದು ಇನ್ನೂ ಟೆಸ್ಟಿಂಗ್ ಇದರಲ್ಲಿದೆ, ಇನ್ನೂ ಫುಲ್ ಸ್ಕೇಲಲ್ಲಿ ಅದನ್ನು ವರ್ಕ್ ಆಗ್ತಾ ಇಲ್ಲ. ಸೊ ಅದರಿಂದ ಖಾತಾಗಳು ಇಶ್ಯೂ ಮಾಡೋದರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಮೆಂಬರ್ಸು ಮತ್ತು ಸಾರ್ವಜನಿಕರ ಅಸಮಾಧಾನ ಇತ್ತು. ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ಇನ್ನು ಮೀನ್ ವೈಲ್ ಈ ಒಂದು ನಮ್ಮ ಪಿಡಿಒ ವಿರುದ್ಧ ಏನು ಕ್ರಮ ತಗೊಳ್ತೀರಾ ಅಂತ ಹಲವಾರು ಸದಸ್ಯರು ಮತ್ತು ಸಾರ್ವಜನಿಕರು ಕೂಡ ಕೇಳಿದ್ದಾರೆ. ಯಾಕಂದರೆ ಅಗೌರವವಾಗಿ ಮಾತಾಡ್ತಾ ಇದ್ದಾರೆ, ಯಾರಿಗೂ ಮರ್ಯಾದೆ ಕೊಡಲ್ಲ. ಸಾರ್ವಜನಿಕರು ಅವರು ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ, ಫೋನ್ ಪೇ ಮಾಡ್ಕೊಂಡಿರ್ತಕ್ಕಂಥದ್ದು, ಲಂಚ ಕೇಳ್ತಾರೆ ಅನ್ನೋ ಹಾಗಾಗಿ ಅವರು ಆಕ್ರೋಶ ವ್ಯಕ್ತಪಡಿಸಿ ಸರಿಯಾದ ಸಮಯಕ್ಕೆ ಬರಲ್ಲ, ಅವರಿಗೆ ಪಿಡಿಒ ಸಸ್ಪೆಂಡ್ ಮಾಡಬೇಕು ಅಂತ ತಮ್ಮನ್ನು ಕೇಳ್ತಿದ್ದಾರೆ. ತಾವೇನು ಇದಕ್ಕೆ ನಿರ್ಧಾರ ಹೇಳಿದ್ದೀರಿ ಅಂತ? ಅಲ್ಲ, ಆಪಾದನೆಗಳು ಅದು ಏನೇ ಇದ್ರೂ ಅದು ತನಿಖೆ ಆಗಬೇಕಾಗುತ್ತೆ. ಆ ತನಿಖೆ ಮಾಡೋದಕ್ಕೆ ಸೂಕ್ತವಾದ ವೇದಿಕೆಗಳು ಮತ್ತು ಅದೆಲ್ಲ ಇರುತ್ತೆ. ಮತ್ತು ಅದು ಏನು ಆಪಾದನೆಗಳು ನಮ್ಮಲ್ಲಿ ಸ್ವೀಕಾರ ಆಗಿದೆಯೋ ಅಂಥದನ್ನೆಲ್ಲ ನಾವು ಮುಂದಿನ ಹಂತಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಎಲ್ಲ ವಿಚಾರಣೆ ಹಂತದಲ್ಲಿದೆ. ಆದಷ್ಟು ಬೇಗ ಅದರ ಏನು ವರದಿ ಪರಿಶೀಲಿಸಿ ಅದು ಏನು ಕ್ರಮ ತಗೊಳ್ತೀರ ಅದು ಆ ಕ್ರಮಕ್ಕೆ ಅನುಸಾರವಾಗಿ ನಾವು ಇವರ ಮೇಲೆ ಶಿಸ್ತು ಕ್ರಮ. ಸರ್, ಈಗ ನಿಮ್ಮ ಗಮನಕ್ಕೆ ಏನು ಬಂದಿರಲಿಲ್ಲ ಈ ರೀತಿಯಾಗಿ ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತೇಳಿ? ಯಾಕಂದರೆ ಸಾಕಷ್ಟು ತಿಂಗಳಿಂದ ನಡ್ತಾ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ ಇದೆ. ಮತ್ತು ಈ ಹಿಂದೆ ಕೂಡ ಲೋಕಾಯುಕ್ತ ಟ್ರ್ಯಾಪ್ ಆಗಿದೆ. ನಿಮ್ಮ ಗಮನಕ್ಕೆ ಇರಲಿಲ್ಲ ಸರ್? ಇಲ್ಲ, ಗಮನಕ್ಕಿದೆ. ನಾನು ಇಮಿಡಿಯೇಟ್ ಆಗಿ ಇಲ್ಲ, ಇವತ್ತಿನ ಬೆಳವಣಿಗೆ ಏನಾಗಿದೆ, ಇವತ್ತಿನ ಪ್ರತಿಭಟನೆ ಏನಿದೆ ಅದರ ಕೂಲಂಕುಷವಾದ ವರದಿನ ಇವತ್ತು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹಿಂದೆ ಕೂಡ ಹಲವಾರು ಆಪಾದನೆಗಳು ಬಂದಿತ್ತು. ಆ ಆಪಾದನೆಗಳು ಕೂಡ ನಾನು ಜಿಲ್ಲಾ ಪಂಚಾಯತಿಗೆ ಕಳಿಸ್ಕೊಟ್ಟಿದ್ದೀನಿ. ಅಂದರೆ ನಿಮ್ಮ ಪ್ರಕಾರ ಸಾರ್ವಜನಿಕರು ಬಂದು ಪ್ರತಿಭಟನೆ ಮಾಡಿದ್ರೆ ಮಾತ್ರ ನೀವು ಎಚ್ಚರಿಕೊಳ್ತೀರಾ ಅಂತ? ಇಲ್ಲ, ಈಗ ವಿಚಾರಣೆಗಳು ಆಪಾದನೆಗಳು ಬಂದಾಗ ತನಿಖೆ ಆಗಬೇಕಲ್ಲ, ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕಲ್ಲ. ತನಿಖೆಗೆ ಏನಾದರೂ ಆದೇಶ ಮಾಡಿದ್ರೆ ಹೇಗೆ? ಈ ಹಿಂದೆ ಇಲ್ಲ ಮಾಡಿದ್ದೀವಿ. ನಾವು ವರದಿ ಕೂಡ ನಾವು ಜಿಲ್ಲಾ ಪಂಚಾಯತ್ ಕಳಿಸ್ಕೊಟ್ಟಿದ್ದೀವಿ. ಈಗ ಏನು ಹೇಳ್ತೀರಿ ಪ್ರತಿಭಟನಾ ಬಂದವರಿಗೆ? ಅದೇನೆ, ನಾನು ಈಗ ಮಾನ್ಯ ಸಿಇಒ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಇವತ್ತಿನಿಂದ ಬಿಟ್ಟಿದ್ದಾರೆ. OCCC ಅಂತ ಈಗ ಕರೆಂಟ್ ತಾವು ಮುಂದೆ ಒಂದ್ಸತಿ ನಾನು ಮಾತಾಡಿದ್ದೀನಿ. ಈಗಮ್ಮ ಒಂದೇನೋ ದಾಖಲಾತಿ ಇಲ್ಲ ಅಂದ್ರೂ ಮಾಡಿಕೊಡ್ಬೇಕಮ್ಮ, ಸಾರ್ವಜನಿಕರು ಬರ್ತಾರೆ, ಎಲ್ಲರೂ ತಂದು ಇರೋಕ್ಕಾಗಲ್ಲ. ಈ ಅಮ್ಮ ಕೈ ಬರವಣಿಗೆಯಲ್ಲಿ 15,000 ಇಸ್ಕೊಂಡು ಒಂದು OC ಬರ್ಕೊಟ್ಟಿದ್ದಾರೆ. ಅದು ನಮ್ಮ ಹತ್ರ ಪ್ರೂಫ್ ಇದೆ. ಏನು ಈ ಅಮ್ಮ ಏನೂ ಮಾಡ್ದಲ್ಲ, ಬರೇ ದುಡ್ಡು. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆ ಮಟ್ಟಕ್ಕೆ ನಿನ್ನೆ ನಮ್ಮ ಉಪಾಧ್ಯಕ್ಷರು ಕೇಳಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಹೇಳ್ತಾರಂತೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ರಿ, ನೀವೇನು ಎಷ್ಟು ಮೀಡಿಯಾ ಕರೆಸ್ತೀರೋ ಕರೆಸಿ ಅಂತ ಲೆವೆಲ್ಲೇ ಚಾಲೆಂಜ್ ಮಾಡಿದ್ರು ಒಬ್ಬ ಸರ್ಕಾರಿ ನೌಕರರು. ಏನಿದು ದಂಧೆ? ಆಯ್ತು ಸರ್. ಇನ್ನೊಂದು ಸರ್, ಆಫೀಸ್ಗೆ ಬಂದು ಇವಾಗ ಗೌರವಕ್ಕೆ ಯಾಕೆ ಬಂದ್ರಿ ಸರ್ ಕರ್ನಾಟಕಕ್ಕೆ? ಅಲ್ಲಿ ಆಫೀಸ್ನೊಳಗಡೆ ಹೋಗ್ತಿದ್ದಂಗೆನೇ ಯಾರನ್ನ ಕೇಳಿದ್ರೆ ಏನನ್ನ ಆನ್ಸರ್ ಮಾಡಬೇಕಲ್ಲ, ಇಲಾಖೆ ಸಂಬಂಧಪಟ್ಟಂಗೆ. ಇಲ್ಲ ಅವ್ರನ್ನ ಕೇಳಿದ್ರೆ ಸೆಕ್ರೆಟ್ರಿಗೂ ಬಿಲ್ ಕಲೆಕ್ಟರ್ಗೂ ಅವ್ರಿಗೆ ಆಯಾಮ್ ಆನ್ಸರ್ ಮಾಡೋದಿಲ್ಲ. ಆಮೇಲೆ ಇವತ್ತವರೆಗೂ ನಿಮ್ಗೆ ಗೊತ್ತಿರಬೇಕು, ಆ ಅಮ್ಮ 2.5 ವರ್ಷದಿಂದ ಹಿಂದೆ ಯಾವ ಪಂಚಾಯತ್ ಇದ್ದು ಎಷ್ಟು ಭ್ರಷ್ಟ ಆಗಿದೆ, ಬೇಗೂರು ಪಂಚಾಯತ್ ಇದ್ದು ಎಷ್ಟೇನೇನು ಕೇಸ್ಗಳಾಗಿದೆ ಅಂತ ಲೋಕಾಯುಕ್ತದ ಮೇಲೆ ಎಲ್ಲ ಕೇಸ್ ಇದೆ. ಆ ಅಮ್ಮ ಅಷ್ಟಿದ್ರು ನಾವು ಏನು ಸಹಿಸ್ಕೊಂಡಿದ್ವಿ, ಇವತ್ತು ಕಲ್ತ್ಕೊಂಡ್ರೆ ನಾಳೆ ಕತ್ಕೊಂಡು ಹೋಗ್ತಾರೆ. ಯಾರು ಇದು ಅಂತ ನಾವು ಸುಮ್ಮನೆ ಇದ್ರು. ಆ ಅಮ್ಮ 12ವರೆಗೆ 1 ಗಂಟೆಗೆ ಡ್ಯೂಟಿಗೆ ಬರೋದು. ನಮ್ಮ ಅಧ್ಯಕ್ಷರು ಕೂಡ ಕೇಳಿದ್ರೆ, ನಮ್ಮ ಸದಸ್ಯರು ಕೂಡ ಕೇಳಿದ್ರೆ, ಸ್ವಾಮಿ 1 ಸೆಕೆಂಡ್ ಸ್ವಾಮಿ, ದಯವಿಟ್ಟು ಸ್ವಾಮಿ, ನಾವು ನಮ್ಮ ಮೆಂಬರ್ ಕೂಡ ನಮ್ಮ ಗಮನ ತಂದಿದ್ದಾರೆ. ಕೇಳಿದ್ರೆ ಕೇರ್ಲೆಸ್ ಮಾತಾಡ್ತಾರೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಲೆವೆಲಿಗೆ ಮಾತಾಡ್ತಾರೆ. ಈಗ ಸ್ವಾಮಿ ನೀವು ಬಂದಿದ್ದೀರಾ,
ನಿಮಗೆ ನಾವು ನೀವು ಉನ್ನತ ಅಧಿಕಾರಿಗಳು ನೀವು ನಮಗೆ ನಮ್ಮ ಒಂದು ಅಹವಾಲಿಗೆ ಇಲ್ಲಿ ಒಂದು ಜನ ಒಂದು ನೋವಿಗೆ ನೀವು ಸ್ಪಂದಿಸ್ಬಿಟ್ಟು ಬಂದಿದ್ದೀರಾ. ನೀವು ಬಂದಿದ್ದೀರಾ, ನಾವು ನಿಮ್ಗೆ ಗೌರವ ಕೊಟ್ಟರೆ ನೀವು ನಮಗೆ ಗೌರವ ಕೊಡ್ತೀರಾ. ಈಗ ಒಂದು ಹೇಳ್ತೀನಿ ನೋಡಿ, ಸರಿ ಸ್ವಾಮಿ. ಒಂದು ಪ್ರಜಾಪ್ರಭುತ್ವ ಸೆಟಪ್. ಸರಿ, ಈಗ ಪ್ರತಿಭಟನೆ ಮಾಡೋದು ನಿಮಗೂ ಇದೆ. ಓಕೆ, ಅದನ್ನು ನಾವು ಸಮಾಜದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಫಸ್ಟು ನಾವು ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಅದನ್ನು ನಾವು ಗೌರವ ಕೊಡಲೇಬೇಕು. ಅದನ್ನು ನನ್ನ ಅಧೀನ ಸಿಬ್ಬಂದಿಗಳಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವಾಗಲೂ ಎಲೆಕ್ಟೆಡ್ ಇಸ್ ಫಸ್ಟ್. ನಮ್ಮ ಒಂದು ಡೆಮಾಕ್ರಸಿ ನಾವೆಲ್ಲ ಸೆಲೆಕ್ಟೆಡ್, ನಾವು ಅಪಾಯಿಂಟೆಡ್. ಸೊ ಜನಪ್ರತಿನಿಧಿಗಳಿಂದ ಜನರಿಂದ ಆಯ್ಕೆ ಆದ ಜನಪ್ರತಿನಿಧಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು, ಗೌರವ ಕೊಡಬೇಕು ಅಂತ ಎಲ್ಲ ನನ್ನ ಅಧೀನ ಸಿಬ್ಬಂದಿಗಳಿಗೂ ಇದುವರೆಗೂ ನಾನು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನಾದರೂ ಲ್ಯಾಪ್ಸಸ್ ಆಗಿದ್ರೆ ಅದ್ರ ಬಗ್ಗೆ ನಾನು ಇದು ಫೋನ್ ಪೇ ಅವರ ಈಗ ನಮ್ಮ ಹತ್ರ ಪ್ರೂಫ್ ಇಂದ ನಾವೇನು ಮಾತಾಡಿಲ್ಲ ಸ್ವಾಮಿ. ದಯವಿಟ್ಟು ನೀವು ಒಬ್ಬ ಉನ್ನತ ಅಧಿಕಾರಿಗಳಾಗಿ ಬಂದಿದ್ದೀರಾ, ಇದು ಇವ್ರ ಮೇಲೆ ಕ್ರಮ ಜರುಗಿಸಿ. ಈ ತಕ್ಷಣದಲ್ಲೇ ನೀವು ಕ್ರಮ ಜರುಗಿಸಿ ದಯವಿಟ್ಟು. ನಾನು ಹೇಳಿದಲ್ಲ, ಇದು ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕು. ಈಗ PDO ಮೇಲೆ ಕ್ರಮ ತಗೊಳ್ಳೋದಕ್ಕೆ ನನಗೆ ಅಧಿಕಾರ ಇಲ್ಲ, CO ಅವ್ರಿಗೂ ಅಧಿಕಾರ ಇಲ್ಲ. ಸರ್ಕಾರದಿಂದ ಕ್ರಮ ತಗೋಬೇಕು. ಈ ನಿಟ್ಟಿನಲ್ಲಿ ನಾನು PDO ವಿರುದ್ಧವಾಗಿಯೇ ಒಂದು ವರದಿ ನನ್ನ CO ಸಾಹೇಬರಿಗೆ ಕಳಿಸ್ಕೊಟ್ಟಿದ್ದೇನೆ. ಅವರು ಕೂಡ ಅದನ್ನು ಸರ್ಕಾರದ ಹಂತಕ್ಕೆ ಕಳಿಸಿದ್ದಾರೆ. ಅದರಿಂದ ಡಿಸಿಷನ್ ಆಗಿ ಹೊರಗಡೆ ಪ್ರೋಸೆಸ್ಸಲ್ಲಿದೆ. ಪ್ರತಿಯೊಂದು ಆಪಾದನೆ ಇರಬಹುದು, ದೂರುಗಳಿರಬಹುದು. ನಾವು ಕಳಿಸಿದ್ರ ನಾವು ಚಿರಋಣಿ. ಅಮ್ಮ ಕಳಿಸಿದಿರಲ್ಲ, ನೀವು ಅದು ಒಂದು ಭಯನೇ ಇಲ್ಲ. ಏನ್ ಹೇಳ್ತಾರೆ ಉಪಾಧ್ಯಕ್ಷ ಮಾತಾಡ್ತಾರೆ, ಹೇಳ್ತಾರಂತೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗಾದ್ರೆ ಏನ್ ಸ್ವಾಮಿ ನಾವು ಈಗ RD5 ಅಂತ ಖಾತೆ ಬಿಟ್ಟಿಲ್ಲ. ಯಾರೋ ಪಾಪ ಜೀವನ ಕಟ್ಕೊಳಕ್ಕೆ ಬಟ್ಟೆ ಕಟ್ಕೊಳಕ್ಕೋಸ್ಕರ ಬಂದೊಂದು ಸೈಟ್ ತಗೊಂಡಿರ್ತಾರೆ. ಈಗ ನಮ್ಗೆ ನೀವು ಹೇಳಿದ್ರೆ ಎಲೆಕ್ಟೆಡ್ ಬಾಡೀಸ್ ಫಸ್ಟ್ ಅಂತ ನಮಗೆ 500 ಜನನೋ 1000 ಜನನೋ 2000 ಜನನೋ ವೋಟ್ ಹಾಕಿರ್ತಾರೆ. ಆ 2000 ಜನ ವೋಟ್ ಹಾಕಿರೋರು ನಮಗೆ ಒಂದು ಖಾತೆಗೋ ಆ 24 ಮೆಂಬರ್ ಇದ್ದೀವಿ. ಆ ಸಂಬಂಧಪಟ್ಟಂಗೆ 20 ರಿಂದ 25,000 ಜನ ಯಾರೋ ಬರ್ತಾರೆ, ಒಂದು ಖಾತೆ ಕೇಳ್ತಾರೆ. ನಾವೇ ಬಂದು ಒಂದು ಖಾತೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ಪಂಚಾಯತಿಗೆ ಹೇಳ್ತಿರ್ಬೋದು. ಆಯಿತು, ನೀವೊಬ್ಬರು ಆಫೀಸರ್ ಬೇರೆ ಊರಿಂದ ಬಂದಿದ್ದೀರಾ, ನಾವು ನಮ್ಮ ತಾತಿರು ಪೂರ್ವಿಕರು ಕಾಲದಿಂದ ಇಲ್ಲೇ ಇದ್ದೀವಿ. ನಮ್ಮ ಅಧಿಕಾರ ಪಂಚಾಯತಿಲಿ ಇರ್ತೀವೋ 5 ವರ್ಷಕ್ಕೆ ಹೋಗ್ತೀವೋ, ನಿಮ್ದು 5 ವರ್ಷ ಅಷ್ಟೇ, ಹೋದ್ಮೇಲೆ ಅಷ್ಟೇ ಅಂತ ತಿರ್ಗಿ ಯಾರು ಎಲೆಕ್ಟ್ ಆಗೋದಿಲ್ವಾ, ಬರೋದಿಲ್ವಾ? ನಾವು ಆಯ್ತು. ಈಗ ಒಬ್ಬ ಬಡವಂಗೆ ಅಲ್ಲ ಸಾಕ್ಷಿ ಸಮೇತ ಮಾತಾಡಿದ್ರೆ ಇಲ್ಲೇ ಮಾಡಿದ್ದಾರೆ. ವಿಡಿಯೋ ಸಮೇತ ಇದೆ. ಮಾತಾಡಿ ಅದ್ರ ಬಗ್ಗೆ ಕೊಡಿ, ನಾನು ಈಗ ಕಳಿಸ್ತೀನಿ. ದಾಸನಪುರ ಹೋಬಳಿಯಾಗ ಏನ್ ಕೆಲಸ ಮಾಡೋರು ಪಂಚಾಯತಿ ಇವರು ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಹಾಕ್ತೀವಿ, ಓಟ್ ಹಾಕಿ ರೋಡ್ ಮಾಡ್ತೀವಿ ಅಂತಾರೆ. ಯಾವುದು ಮಾಡಲ್ಲ. ಕಾಲು ಹೊಡಾಕೋ, ಮಂಡಿ ಹೊಡಾಕೋ, ಜಾರು ಬೀಳು, ಅದೇ ಕೆಲಸ ಅವ್ರು ಬರೋ, ಏನು ಮಾಡಲ್ಲ. ಪಂಚಾಯತಿಗೆ ಬರೀ ನೀರು ಕೊಡಿ ಸಪ್ಲೈ ಅಂದರೆ ದುಡ್ಡಿಲ್ಲ, ಕಲೆಕ್ಷನ್ ಇಲ್ಲ, ಪೈಪ್ ಇಲ್ಲ ನಮ್ಮ ಹತ್ರ. ನೀವೇ ಮಾಡಿಸ್ಕೊಳ್ಳಿ ಅಂತ ನಾವೇನು ಮಾಡಿಸ್ಕೋಬೇಕು? ಕುಡಿಯೋ ನೀರು ಯಾರು ಕೊಡಬೇಕಾಗಿರೋದು? ಪಂಚಾಯತಿ ಕೆಲಸ ಅದು. ಮನೆಗೂ ನೀರು ಜವಾಬ್ದಾರಿ ಅವ್ರದ್ದು, ಅವ್ರು ಕೊಡಬೇಕಾಗಿರೋದು. ನಾವೇ ತಂದು ಹಾಕಿಸ್ಕೊಳ್ಳೋದ? 100 ಸಲ ಬಂದಿದ್ದು ಪಂಚಾಯತಿ. ಲೇಡೀಸ್ ಹೇಗೆ ಬರ್ತೀಯ ಪಂಚಾಯತಿಗೆ ಅಂತ ಕೇಳ್ತಾರೆ. ಲೇಡೀಸ್ ಬರ್ದಿಲ್ಲ, ಇನ್ನೊಬ್ಬ ಯಾವ್ದಾರ ಗಂಡನ ಕರ್ಕೊಂಡು ಬರ್ಬೇಕಾ? ನನ್ನ ಗಂಡ ಇಲ್ಲ, ಮನೆಗೆ ಕೆಲ್ಸಕ್ಕೆ ಹೋಗೋರೆ, ಅವ್ರು ತಗೊಂಬಂದು ಹಾಕಿದ್ರೆ ತಿಂತೀವಿ, ಇಲ್ಲಾಂದ್ರೆ ಮನೆ ಕಟ್ತೀವಿ. ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ನೀನು ಬಾರಯ್ಯ ಪಂಚಾಯತಿಗೆ ಹೋಗೋಣ ಅಂತ ಕರ್ಕೊಂಡ್ಬರ್ಲ. ನಾನು ಏನಂತ ಹೇಳಿಲ್ಲ ಅದ್ರಾಗ. PDO ಹೇಳಿದ್ರೆ ಅವ್ರಿಗೆ ಹೇಳಿ ನಿಂತಾರೆ, ಇವ್ರಿಗೆ ಹೇಳಿ ನಿಂತಾರೆ, ಸೆಕ್ರೆಟರಿಗೆ ಹೇಳಿದ್ರೆ PDO ಹೇಳಿ, PID ಹೇಳಿದ್ರೆ ಸೆಕ್ರೆಟರಿಗೆ ಹೇಳಿ ನಿಂತಾರೆ. ಅರ್ಜಿ ಬರ್ಕೊಡ್ರಿ, ಯಾವ ಸಲ 100 ಅರ್ಜಿ ಬರ್ಕೊಟ್ಟಿರ್ಬೋದು, 100 ಫೋಟೋ ಕೊಟ್ಟಿರ್ಬೇಕು. 5 ವರ್ಷ ಆಯ್ತು, ಒಂದ್ ಸೈಡ್ ಎಸ್ಟಿಮೇಟ್ ಮಾಡ್ಕೊಟ್ಟಿಲ್ಲ. ಏನ್ ಅರ್ಥ ಅದಕ್ಕೆ? ದುಡ್ಡಲ್ಲೇ ತಿಳ್ಕೊಂಡು ಬಡವ್ರ ಮಗು ಜೋರಾಗಿ ಅಡುಗೆ ಹಾಕೊಂಡು ಬಿಳಿ ಪಾಟ್ಲಿ ಉಟ್ಕೊಂಡು ಲಕ್ಷ್ಮಿ ಉಟ್ಕೊಳ್ಳೋ ಬದಲ ನೋಡ್ತಾರೆ. ನಮ್ಮ ಹತ್ರ ಏನಿರ್ಬೇಕು ಪಂಚಾಯತಿಗೆ? ಏನಿಗೆ ಬೇಕು ಪಂಚಾಯತಿಗೆ? ಏನು ಪಂಚಾಯತಿ ಏನಕ್ಕೆ? ಹೋಗ್ಲಿ ಏನಕ್ಕೆ? PDO ಇದ್ದಾರೆ, ಲೇಡೀಸ್ ಅದು ಹೊರಗಡೆ ಹೋದ್ರೆ ಬೇರೆ ಗೊತ್ತಾಗ ಫೋನ್ ಮಾಡ್ಕೊಂಡು ಅವ್ರು ಬೆಳೆದಲ್ಲಿ ಕಾಯ್ಕೊಂಡು ಕೂತಿರ್ಬೇಕು ಮೋರಿ ಮೇಲೆ. 12 ಗಂಟೆಗೆ ಬರ್ತಾರೆ, ಅಲ್ಲೇ ಕುಕ್ಕರ್ಸ್ಕೊಂಡು ಗೇಟ್ ಆಚೆ. ಇವ್ರು ಬಂದ್ಮೇಲೆ ಒಳಗೆ ಹೋದ್ರೆ ನಾನು ಫೋನ್ ಇಟ್ಕೊಂಡು ಅಲ್ಲಿಗೆ ಹೋದ್ರೆ ಮಾತಾಡ್ಕೊಂಡು 1 ಗಂಟೆ ಒಳಗೆ ಬರ್ಬೇಕಾದ್ರೆ ಏನು ಮಾಡ್ತಾರೆ? ಕೆಲಸ ಮಾಡ್ತಾರ? 12:30 ಬರೋದು, 3 ಗಂಟೆ ಕಾರ್ ಹೊತ್ಕೊಂಡು ಬುರ್ವತ್ತ ಹೋಗೋದ?
ಏನ್ ಕೆಲಸ ಮಾಡ್ತಾರೆ? ಏನ್ ಕೆಲಸ? ಬಡವ್ರಿಗೆ ಬಗ್ಗೆ ಕೆಲಸ ಮಾಡಿ ಹೇಳ್ತೀನಿ. ತಲೆ ಸುತ್ತ ಬಂದು ಬಿ ಜಾಸ್ತಿ ಆಗಿ ಕೆಳಗಿದ್ದು ಕೈ ಮುರ್ಕೊಂಡು ಏನ್ ಮಾಡಿ ಇದೇ ಆಸ್ಪತ್ರೆಗೆ ತಂದು ನನಗೆ ತೋರ್ತಾರೆ. ಡಾಕ್ಟರ್ಗೆ ಗೊತ್ತಾಯ್ತಾ ಯಾರು ಕರ್ಕೊಂಡೋಗೋದು? ಯಾರೇ ನಾನು ಮಾತಾಡಕ್ ಬಂದಿರೋದು ಪಂಚಾಯತಿಗೆ. ನಮ್ಮೂರು ಪಂಚಾಯತಿ ಇದು, ನಮ್ಗೆ ಗೊತ್ತಿರೋದು ಇನ್ನೇನು ಪಂಚಾಯತಿ. ಹೋಗ್ಲಿ ಅಂತ ಹೇಳೋದು ರೋಡ್ ಮಾಡಾರ. ಅಯ್ಯಮ್ಮ ಜನ ಹೊಡಕ್ಕೆ ಎಷ್ಟು ಜನ ಸತ್ತಿರ್ಬೋದು ಪ್ಲೇಯರ್ ಮೇಲೆ ಜನಗಳು. ಎಷ್ಟು ಜನ ಸತ್ತವ್ರೆ? 1,50,000 ಹಾಕೊಂತಿಲ್ಲ ಕೊಟ್ಟರೆ ಅದು ಇರ್ತದ? ಜನ ಓಡಾಡ್ಕೊಂಡು ರೋಡ್ ಮಾಡಬೇಕು, ಉದ್ಧಾರ ಮಾಡ್ಬೇಕು. ಇವತ್ತ ಏನ್ ಖಾತೆ ಕಂದಾಯ ಇಲ್ಲ, ಏನು ಇಲ್ಲ, ಯಾವ ಕೆಲಸ ಮಾಡಲ್ಲ. ಟೇಬಲ್ ಕೆಳಗಡೆ ದುಡ್ಡು ಕೊಡು ಮಾಡ್ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ದುಡ್ಡು ಕೊಡಿ ಮಾಡ್ಕೊಳ್ಳಿ ಇಲ್ಲ. ನನಗೆ ಗೊತ್ತದು. ನೀನು ಬೆಳಗ್ಗೆ ಒಂದು ದಿವಸ ಬಂದಿದ್ದೀನಿ, ಬೆಳಗ್ಗೆ 11 ಗಂಟೆಗೆ ಬಂದವರು 7 ಗಂಟೆ ತನಕ ಇಲ್ಲೇ ಕೂತಿದ್ದೀನಿ. ಒಂದು ಲೋಟ ನೀರು ಕೂಡ ಕುಡ್ದಿಲ್ಲ. ನೀರು ಬೇಕು ನಮ್ಮ ಮನೆಗೆ ಅಂತ. ಏನವ್ವ ನಿನ್ ಕೂತಿ ಆಯ್ತು ಹೋಗು ಅಂತ ಹೇಳಿಲ್ಲ. ನನ್ನ ಪಕ್ಕದವರೆಲ್ಲ ಬಂದು ಹೇಳ್ಕೊಂಡವ್ರು ಆಯ್ತು ಬಾ ನೀರು ಹೊಡ್ಸ್ಕೊಂಡಾಯ್ತು ಬಾ, ನೀನೇ ಪಂಚಾಯತ್ ಕೂತ್ಕೊಂತೀಯ, ಊಟ ಮಾಡಿದ್ರೆ ಯಾಕೆ ಉಪವಾಸ ಆಗ್ತೀಯ? ಸಾಯಿಬೇಡ ಬಾ ಅಂತ ಕರ್ಕೊಂಡೋಗ. ಸಾಕ್ಷಿ ಬೇಕಾದ್ರೆ ಕರ್ತೀನಿ, ಇವತ್ತು ಕೇಳ್ರಿ ಅವ್ರಿಗೆ ಬೇಕಾದ್ರೆ. ನಾಗರತ್ನಮ್ಮ ಅಂತ ನಗರೂರು ಗ್ರಾಮದ ವಾಸಿ. ಇಒ CO ಕೋರ್ಟ್ಗೆ ಹಾಕೊಂಡು ಆದೇಶ ಎಲ್ಲ ಇದ್ರೂ ಖಾತಾ ಕೇಳ್ತಾ ಇಲ್ಲ. ದುಡ್ಡು ಬೇಡಿಕೆಗಳು ನಾವು ಕೊಡಲ್ಲ ಅಂತೇಳಿ RDPR ಕಮಿಷನರ್ವರೆಗೂ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟರೆ ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ, ನೀವು ಅರ್ಜಿ ಕೊಟ್ಟರೆ ನಾನು ದುಡ್ಡು ಕೊಟ್ಕೊಂಬರ್ತೀನಿ ಅಂತಾರೆ. 9 ತಿಂಗಳಿಂದ ಆದೇಶ ಎಲ್ಲನ ಹಿಡ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ಮಾಡಿಕೊಡ್ತಾ ಇಲ್ಲ. ಬರೀ ದೌರ್ಜನ್ಯ ಇದೆ. ಇಒ ಮಾಡಿದ್ದಾರೆ, CO ಆದೇಶ ಮಾಡಿದ್ದಾರೆ, ಎಲ್ಲ ಆದೇಶಕ್ಕೂ ಯಾವುದೇ ಆದೇಶಕ್ಕೂ ಬೆಲೆ ಇಲ್ಲ. ನಾವು ಬರೀ 11 ತಿಂಗಳಿಂದ ಓಡಾಡ್ತಾ ಇರೋದೇ ಆಗಿದೆ ಸರ್. ಏನು ಹೇಳಿದ್ರು ಇಒ ಸಾಹೇಬರು ಮಾಡಿಸ್ಕೊಡ್ತೀನಿ ಅಂತಾರೆ. ಇದೇ ಸರ್ವೆ ನಂಬರಲ್ಲಿ ಇದೇ ಇದರಲ್ಲಿ 14 ಖಾತೆನ ಮಾಡಿದ್ದಾರೆ. ಇದೇ ಸರ್ವೆ ನಂಬರಲ್ಲಿ ಅದೇ ಸರ್ವೆ ಸೇಮ್ ಜಾಗನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಿಲ್ಲ ಅನ್ನೋದು ಏನಾದರೂ ರೀಸನ್ ಏನು ಹೇಳ್ತಾ ಇಲ್ಲ. ಇಲ್ಲ ಅದು ಮಾಡೋಕ್ಕಾಗಲ್ಲ. 2024ವರೆಗೂ ಗುಂಟೆ ಲೆಕ್ಕದಲ್ಲಿರುತ್ತೆ, 34 ಗುಂಟೆ. ಅದನ್ನು ಕನ್ವರ್ಟ್ ಇದಾಗದಲ್ಲೇ ಸೈಟ್ ವೈಸ್ ಮಾಡ್ದಲೇ ಟೋಟಲ್ ಆಗಿ ಮಾಡಿದ್ದಾರೆ. ಒಂದೊಂದು ಸೈಟ್ ಸಪ್ರೇಟ್ ಇಂಡಿವಿಜುವಲ್ ಖಾತೆ ಮಾಡಿದ್ದಾರೆ, ಉಂಡೆ ಖಾತೆ ಬದಲು. ಆದರೆ ಸೇಮ್ ಇದು 1994ರಲ್ಲಿ ಇದಾಗಿರೋದು. ಇದನ್ನು ಲೀಗಲ್ ಇದ್ರೂ DC ಕನ್ವರ್ಷನ್ 1971ರಲ್ಲಿ ಆಗಿದೆ. ಆದ್ರೂ ಇದನ್ನು ಮಾಡ್ತಾ ಇಲ್ಲ. ನಮ್ಮ ಹೆಸರು ಹನುಮಂತರಾಯಪ್ಪ ಅಂತ. ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾರೆ. ನನ್ನ ಹತ್ರನೂ ವಿಡಿಯೋ ಇದೆ, ಅವ್ರು ಮಾಡಿರೋದು ರೆಕಾರ್ಡ್ ಮಾಡ್ಕೊಂಡಿರೋದು.